ಹಾಯ್ ಫ್ರೆಂಡ್ಸ್, ಮೀನಾ ಕಿಚನ್ಗೆ ಸ್ವಾಗತ. ಇವತ್ತು ಮಟನ್ ಚಾಪ್ಸ್ ಮಾಡೋಣ. ಒಂದು 1/4 kg ಮಟನ್ ತೊಗೊಂಡಿದ್ದೀನಿ. ಇದು ರುಬ್ಬೋದಕ್ಕೆ ಮಸಾಲೆ ತೊಗೊಂಡಿದ್ದೀನಿ. ಕಾಯಿ, ಕಡಲೆ, ಬೆಳ್ಳುಳ್ಳಿ, ಹಸಿಶುಂಠಿ, ಮೆಣಸು, ಅರಿಶಿಣ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಚಕ್ಕೆ, ಲವಂಗ, ಬೇಕು ಅಂದರೆ ಸ್ವಲ್ಪ ಗಸಗಸೆ ಇಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕು. ಬೇಯೋದಕ್ಕೆ ಇಡೋಣ. ಮಟನ್ನಲ್ಲಿ ನೀರೆಲ್ಲ ಕ್ಲೀನಾಗಿ ಸುಂಡಬೇಕು. 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ಎಣ್ಣೆ ಹಾಕಿ ಮಟನ್ನು ನಾವು ಬೇಯೋಕ್ಕಿಡೋಣ. ನೀರೆಲ್ಲ ಒಗ್ಗರಣೆಗೆ ಹಾಕೋಣ. ನೀರೆಲ್ಲ ಸುಂಡಬೇಕು. ಅದು ನೀರೆಲ್ಲ ಸುಂಡಿದ್ಮೇಲೆ ನಾವು ಮಸಾಲೆ ರುಬ್ಬಿ ಹಾಕಬೇಕು. ಈಗ ಒಗ್ಗರಣೆಗೆ ಮಟನ್ ಹಾಕಿದ್ದೀವಿ. ಈಗ ಮಸಾಲೆ ರುಬ್ಕೊಂಬರೋಣ. ಮಟನ್ ಒಗ್ಗರಣೆಗೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ನೀರೆಲ್ಲ ಚೆನ್ನಾಗಿ ಸುಂಡುತ್ತೆ. ಮಟನ್ಗೆ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಅದರಿಂದ ಅದನ್ನು ನೀರೆಲ್ಲ ಸುಂಡೋದಕ್ಕೆ ಬಿಟ್ಟು ಮಸಾಲೆ ರುಬ್ಕೋಬೇಕು. ಮಸಾಲೆ ರುಬ್ಬಾಗಿದೆ ಮತ್ತು ಮಟನಲ್ಲಿ ನೀರೆಲ್ಲ ಹಿಂಗಿದೆ. ಇವಾಗ ಮಸಾಲೆ ಹಾಕೋಣ. ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು, ಚಾಪ್ಸ್ ಮಾಡ್ಕೋಬೋದು. ಸ್ವಲ್ಪ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಲಿ ಅಂತ ಬಿಡಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಂದು 5 ವಿಜಿಲ್ ಕೂಗಿಸ್ಕೋಬೇಕು. 5 ವಿಜಿಲ್ ಕೂಗಿಸ್ಕೊಂಡ್ರೆ ಟೇಸ್ಟ್ ಆದ ಚಾಪ್ಸು ರೆಡಿ ಆಗುತ್ತೆ. ಸ್ವಲ್ಪ ಅದಕ್ಕೆ ಚಾಕು ಕಾಯಿಸಿ ಹಾಕಬೇಕು. ಏಕೆಂದರೆ ಅಲ್ಲಿ ಮಟನ್ ಅಂಗಡಿಲೆಲ್ಲ ದೃಷ್ಟಿಯಾಗಿರುತ್ತೆ. ಅದರಿಂದ ನಾವು ಚಾಕು ಕಾಯಿಸಿ ಹಾಕ್ತೀವಿ ಯಾವಾಗಲೂ ಮಟನ್ ಮಾಡಬೇಕಾದ್ರೆ. ಮಟನ್ ಚಿಕನ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ಚಾಕು ಕಾಯಿಸಿ ಅದರೊಳಗಡೆ ಹಾಕ್ತೀವಿ, ದೃಷ್ಟಿಯಾಗಿದ್ರೆಲ್ಲ ಹೋಗುತ್ತೆ ಅಂತ. ಚಿಕನಲ್ಲೂ ಇದೇ ರೀತಿ ನಾವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅದುವೇ ನಮಗೀಗ ಎಷ್ಟು ಬೇಕಷ್ಟು ಕುದಿ ಬಂದಿದೆ. ಈಗ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮಾಡ್ಕೋಬೋದು. ಸಾಂಬಾರು ಎಷ್ಟು ಬೇಕಷ್ಟು ಮಾಡ್ಕೋಬೇಕು. ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ತುಂಬ ಗಟ್ಟಿ ಇದೆ ನಮಗೆ ಇಷ್ಟ ಆಗಲ್ಲ. ಅದರಿಂದ ನಾವು ಸ್ವಲ್ಪ ತೆಳುನೇ ಮಾಡ್ಕೊಳ್ತೀವಿ. ಇದು ಸರಿಯಾಗಿದೆ ನಮಗೆ. ನೋಡಿ ಫ್ರೆಂಡ್ಸ್, ಅಷ್ಟೇ. ಇದನ್ನು ವಿಜಿಲ್ ಕುಕ್ಕರ್ ಮುಚ್ಚಿ ಒಂದು 5 ವಿಜಿಲ್ ಕೂಗಿಸ್ಬೇಕು. ಮಟನ್ ಬೆಂದಿದ್ರೆ ಆಗಿರುತ್ತೆ, ಇಲ್ಲಾಂದರೆ ಇನ್ನೊಂದು 2 ವಿಜಿಲ್ ಕೂಗಿಸ್ಬೇಕಾಗುತ್ತೆ. ಒಂದೊಂದು ಬೇಯೋದಿಲ್ಲ, ಒಂದೊಂದು ಚೆನ್ನಾಗಿ ಬೇಯುತ್ತೆ. ನೋಡೋಣ, ಈಗ ಕುಕ್ಕರ್ ಮುಚ್ಚೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಇದು ಚಾಪ್ಸ್ ರೆಡಿಯಾಗಿದೆ. ಸರ್ವ್ ಮಾಡೋದಕ್ಕೆ ಮಾಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.